ಅಯ್ಯೋ ಈ ಬದುಕು ಅನ್ನೋದು ಒಂದು ಶಾಪ, ಯಾಕಾದರೂ ಹುಟ್ಟುಬಿಟ್ನೋ, ಯಾಕಾದರೂ ಬದುಕಿದ್ದೀನೋ ಅನ್ನೋ ಭಾವನೆಗಳು ಬರ್ತಾವೆ ನೋಡಿ. ಆದರೆ ನಮ್ಮ ಸನಾತನ ಧರ್ಮದ ಉಪನಿಷತ್ತನ್ನು, ಆ ಮಹಾನ್ ಜ್ಞಾನವನ್ನು ನಮಗೆ ಕೊಟ್ಟಂತಹ ಋಷಿಮುನಿಗಳು ಆ ಉಪನಿಷತ್ತಲ್ಲಿ ಹೇಳ್ತಾರೆ, ಈ ಬದುಕನ್ನು ಸುಮ್ಮನೆ ಕೊರಗ್ತಾ ಬದುಕೋದಿಕ್ಕೆ ಇದೇನು ಶಾಪವಲ್ಲ. ದೇವರಿಗೆ ನಿಮ್ಮ ಮೇಲೆ ಕೋಪ ಬಂದು ಹೋಗು ನರಳಾಡು ಭೂಮಿ ಮೇಲೆ ಅಂತ ನಿಮ್ಮನ್ನು ಕಳಿಸಿಲ್ಲ. ಈ ಬದುಕು ಅನ್ನೋದು ನಮಗೆ ಈ 84 ಲಕ್ಷ ಥರದ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳಲ್ಲ, 84 ಲಕ್ಷ ಥರದ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವೇ ಶ್ರೇಷ್ಠವು ಅಲ್ವಾ? ಮನುಷ್ಯನ ದೇಹ, ಮನುಷ್ಯನಿಗಿರುವ ವಿವೇಕ, ಮನುಷ್ಯನಿಗಿರುವ ಇಂದ್ರಿಯಗಳು, ಮನುಷ್ಯನಿಗಿರುವ ಬುದ್ಧಿವಂತಿಕೆ, ಇದು ಎಂಥ ಪವಿತ್ರವಾದ ಹಾಗೂ ಉತ್ಕೃಷ್ಟವಾದ ಜನ್ಮ. ಈ ಜನ್ಮವನ್ನು ಸುಮ್ಮನೆ ಕೊರಗ್ತಾ ಬದುಕಬೇಡಿ. ಅದಾಗಲಿಲ್ಲ, ಇದು ಬರಲಿಲ್ಲ, ಅವ್ರು ನನಗೆ ಸಿಗಲಿಲ್ಲ, ಇವರು ನನಗೆ ಇದನ್ನು ಕೊಡಲಿಲ್ಲ, ಅಯ್ಯೋ ಅವ್ರು ನನಗೆ ಇದನ್ನು ಕೊಡ್ತೀನಿ ಎಂದಿದ್ರು ಅದನ್ನು ಕೊಡಲಿಲ್ಲ. ಹೀಗೆ ನಾವು ಕೊರಗ್ಲಿಕ್ಕೆ ಅನೇಕ ಕಾರಣಗಳನ್ನು ಹುಡುಕೊಂಡಿರ್ತೀವಿ. ಆದರೆ ನಮ್ಮ ಉಪನಿಷತ್ತು ಹೇಳುತ್ತೆ, ಎಷ್ಟು ಚೆನ್ನಾಗಿರೋ ಮಾತು ಹೇಳುತ್ತೆ ಅಂದರೆ, ಮನುಷ್ಯನೇ ಈ ಬದುಕು ನಮಗೆ ಸಿಕ್ಕಿರ್ತಕ್ಕಂಥ ಅದ್ಭುತವಾದ ಅವಕಾಶ. ಚೆನ್ನಾಗಿ ಬದುಕು. ಹೇಗೆ ಬದುಕು? 100 ವರ್ಷ, ಸಾಧ್ಯವಾದರೆ ಅದಕ್ಕಿಂತ ಜಾಸ್ತಿ ಬದುಕು. ಆ 100 ವರ್ಷದಲ್ಲಿ ಹೇಗೆ ಬದುಕಬೇಕು ಅಂದರೆ, ಈ ಬದುಕು ದುಃಖಮಯನಪ್ಪ, ಇದು ಯಾಕೆ ಬೇಕು, ಯಾವನೀ ಮನುಷ್ಯ ಜನ್ಮ ಮಾಡಿದ್ನೋ ಹೀಗೆ ಅಂದುಕೊಳ್ಳುವುದರ ಬದಲು ನಮ್ಮ ಉಪನಿಷತ್ತು ಬದುಕಿನ ಕುರಿತು ವೈರಾಗ್ಯವನ್ನು ಹೇಳಲ್ಲ, ಬದುಕನ್ನು ಚೆನ್ನಾಗಿ ಬದುಕು ಅಂತ ಹೇಳುತ್ತೆ. ಚೆನ್ನಾಗಿ ಬದುಕುವುದು ಅಂದರೆ ಹೇಗೆ? 100 ವರ್ಷ ಚೆನ್ನಾಗಿ ಬದುಕು. 100 ವರ್ಷ ಹೇಗೆ ಬದುಕಬೇಕು? ಚೆನ್ನಾಗಿ ಮಾತಾಡ್ತಾ ಬದುಕು, ಚೆನ್ನಾಗಿ ನಗದ ಬದುಕು, ತುಂಬ ಸುಂದರವಾದ ಮಾತುಗಳನ್ನಾಡು, ತುಂಬ ಬಾಯಿ ತುಂಬ ಒಳ್ಳೆ ಮಾತುಗಳನ್ನಾಡು, ಇನ್ನೊಬ್ಬರನ್ನು ನಗಿಸು, ಇನ್ನೊಬ್ಬರಿಗೆ ಕೈ ನೀಡಿ ಏನಾದರೂ ಕೊಡು, ಚೆನ್ನಾಗಿ ಓಡಾಡು, ಚೆನ್ನಾಗಿ ಮಾತಾಡು, ಚೆನ್ನಾಗಿರೋದನ್ನು ಕೇಳಿಸ್ಕೊ, ಚೆನ್ನಾಗಿರೋದನ್ನು ನೋಡು. ಹೀಗೆ ಚೆನ್ನಾಗಿರೋದು ನೋಡ್ತಾ, ಕೇಳ್ತಾ, ಮಾತಾಡ್ತಾ, ಒಳ್ಳೆ ಕಡೆ ಹೋಗ್ತಾ, ಹೀಗೆ 100 ವರ್ಷ ಚೆನ್ನಾಗಿ ಬದುಕು. ಹೆಂಗಿದೆ? 100 ವರ್ಷ ಚೆನ್ನಾಗಿ ಬದುಕು. ಅಯ್ಯೋ ಈ ಬದುಕು ಶಾಪನಪ್ಪ, ಯಾಕಾದರೂ ಈ ಬದುಕು ಸಿಕ್ತು ಅಂತ ಅಂದ್ಕೊಳ್ಬೇಡಿ ಅಂತ ಉಪನಿಷತ್ತು ಎಂದಿಗೂ ಕೂಡ, ಅಥವಾ ಭಗವದ್ಗೀತೆ ಆಗಲಿ, ಉಪನಿಷತ್ತಾಗಲಿ, ರಾಮಾಯಣ ಮಹಾಭಾರತಗಳ ಒಟ್ಟು ಸಾರಾಂಶದಲ್ಲಿ ಎಲ್ಲಿಯೂ ಕೂಡ ಈ ಬದುಕು ಶಾಪ, ಈ ಬದುಕು ಏನು ವ್ಯರ್ಥ, ಅಥವಾ ಈ ಬದುಕು ನಮಗೆ ಸಿಕ್ಕಿರೋ ಭಾರ ಅಂತ ಎಲ್ಲೂ ಹೇಳಿಲ್ಲ. ಇದೊಂದು ವರ. ಚೆನ್ನಾಗಿ ಬದುಕಿದರೆ ಇದೊಂದು ಶಾಪ. ತಿಳಿಯದೇ ಬದುಕಿದರೆ, ತಿಳಿದು ಬದುಕಿದರೆ ವರ, ತಿಳಿಯದೇ ಬದುಕಿದರೆ ಶಾಪ. ಮನೇಲಿ ಹೆಂಡತಿ ಇಟ್ಟುಕೊಂಡು ಪರಸ್ತ್ರೀ ಸಹವಾಸ ಮಾಡೋದು, ಅಥವಾ ಮನೆಯಲ್ಲಿ ಒಳ್ಳೆ ಗಂಡನನ್ನು ಇಟ್ಟುಕೊಂಡು ಪರಪುರುಷರ ಸಹವಾಸ ಮಾಡೋದು, ಅಥವಾ ಓದೋ ವಯಸ್ಸಲ್ಲಿ ತಪ್ಪು ಕೆಲಸಗಳನ್ನು ಮಾಡೋದು, ಅಥವಾ ಯಾವುದೋ ವ್ಯಸನ, ಓದೋ ವಯಸ್ಸಲ್ಲಿ ಸ್ನೇಹಿತರ ಜೊತೆ ಸೇರಿಕೊಂಡು ಗಾಂಜಾ, ಸಿಗರೇಟು, ಅಥವಾ ಹುಡುಗಿ, ಅಥವಾ ಬಂಕು, ಅಥವಾ ಹುಡುಗ, ಹೀಗೆ ನಾನಾ ರೀತಿಯಲ್ಲಿ ಹೋಗಿ ನಿಮ್ಮ ಯೌವನವನ್ನು, ಸುಖವನ್ನು ಅನುಭವಿಸುವ, ಅಥವಾ ಚೆನ್ನಾಗಿ ಬದುಕಬೇಕಪ್ಪ. ಚೆನ್ನಾಗಿ ಬದುಕುವುದು ಅಂದ್ರೇನು? ಇಂದ್ರಿಯ ಏನೇನು ಕೇಳುತ್ತೋ ಅದನ್ನೆಲ್ಲ ಕೊಡುವುದು ಚೆನ್ನಾಗಿ ಬದುಕಿದಂತೆ ಅಲ್ಲ. ಚೆನ್ನಾಗಿ ಬದುಕೋದು ಅಂದರೆ ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ನಾಲಿಗೆ, ನಿಮ್ಮ ಚರ್ಮ, ಈ ಇಂದ್ರಿಯಗಳು ಏನನ್ನೋ ಕೇಳ್ತವೆ. ನನಗೆ ಅವನು ಬೇಕು ಅಂತ ಇಂದ್ರಿಯ ಹೇಳುತ್ತೆ. ಆಗ ನಾನು ನನ್ನ ಬುದ್ಧಿಗೆ ಕೆಲಸ ಕೊಡಬೇಕು. ನನ್ನ ಮನಸ್ಸು ಹೇಳುತ್ತೆ ಅವನು ಬೇಕು. ಯಾಕೆ? ಇಂದ್ರಿಯ ಯಾವುದನ್ನು ನೋಡ್ತೋ ಮನಸ್ಸು ನನಗದು ಬೇಕು ಅನಿಸುತ್ತೆ. ಬುದ್ಧಿ ಹೇಳುತ್ತೆ. ಅಂದರೆ ಈಗ ಜಾತ್ರೆಯಲ್ಲಿ ಹೋಗ್ತಾ ಇದ್ದೀರಾ, ನಿಮಗಲ್ಲೊಂದು ಸುಂದರವಾದ ಬೊಂಬೆ ಕಾಣ್ತು, ಕಣ್ಣು ನೋಡ್ತು, ಮನಸ್ಸಿಗೆ ತಕ್ಷಣ ಆ ಬೊಂಬೆ ನನಗೆ ಬೇಕು ಅಂತು, ಬುದ್ಧಿ ಹೇಳ್ತು ಜೇಬಲ್ ದುಡ್ಡಿಲ್ಲ ಅಂತ. ಅಂದರೆ ಬುದ್ಧಿ ಯಾವಾಗಲೂ ಸತ್ಯವನ್ನೇ ನುಡಿಯುತ್ತೆ. ಸ್ವಲ್ಪ ಬುದ್ಧಿ ಮಾತು ಕೇಳಬೇಕು. ಮನಸ್ಸು ಹೇಗೆ ಬೇಕು ಹಾಗೆ ಆಸೆ ಪಡುತ್ತೆ. ನನಗೆ ಅವಳು ಬೇಕು, ಅವನು ಬೇಕು, ಅದು ಬೇಕು, ಇದು ಬೇಕು. ಆದರೆ ಬುದ್ಧಿ ಹೇಳುತ್ತೆ, ಅದನ್ನು ಪಡ್ಕೊಳ್ಳೋಕೆ ನಿಂಗೆ ಯೋಗ್ಯತೆ ಇನ್ನೂ ಬಂದಿಲ್ಲ ಕಣೆಯ, ಅದನ್ನು ಪಡ್ಕೊಳ್ಳೋಕೆ ನೀನಿನ್ನೂ ಅಷ್ಟು ಹಣ ದುಡ್ದಿಲ್ಲ ಕಣೆಯ, ಅಥವಾ ಅದನ್ನು ಪಡ್ಕೊಳ್ಳೋದಕ್ಕೆ ನೀನಿನ್ನೂ ಆ ಹಂತಕ್ಕೆ ಹೋಗಿಲ್ಲ ಕಣೆಯ. ಹೀಗೆ ಬುದ್ಧಿ ಹೇಳುತ್ತೆ. ಬುದ್ಧಿಯೂ ಬುದ್ಧಿ ಹೇಳುತ್ತೆ. ನಾವು ಬುದ್ಧಿ ಮಾತು ಕೇಳಲ್ಲ, ನಾವು ಮನಸ್ಸಿನ ಮಾತು ಕೇಳ್ತೀವಿ. ಮನಸ್ಸು ಬೇಕು ಅಂತೂ ನಮ್ಗೆ ಹಠ, ಅಯ್ಯೋ ನನಗದು ಬೇಕು. ಒಳ್ಳೆ ವಿಚಾರಗಳಿಗೆ ಹಠ ಇರಬೇಕು. ಅಯ್ಯೋ ನಾನು ನಮ್ಮ ಅಪ್ಪ ಅಮ್ಮನಿಗೆ
ಅವರು ಸಾಯೋಷ್ಟರಲ್ಲಿ ಅವ್ರಿಗೊಂದು ಒಳ್ಳೆ ಮನೆ ಕಟ್ಟಿ ಅದರಲ್ಲಿ ಅವರನ್ನು ಚೆನ್ನಾಗಿಟ್ಟು ಅವರನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಅವರನ್ನು ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ, ಅವರನ್ನು ಕಾಶಿಗೆ ಕರ್ಕೊಂಡು ಹೋಗ್ತೀನಿ, ಅವರನ್ನು ರಾಮೇಶ್ವರಕ್ಕೆ ಕರ್ಕೊಂಡು ಹೋಗ್ತೀನಿ, ಅವರನ್ನು ತಿರುಪತಿಗೆ ಕರ್ಕೊಂಡು ಹೋಗ್ತೀನಿ, ಅಥವಾ ಅವರನ್ನು ಚೆನ್ನಾಗಿ ಒಳ್ಳೆ ಊಟ ಮಾಡಿಸ್ತೀನಿ, ಅಥವಾ ಅವರನ್ನು ಚೆನ್ನಾಗಿ ನೋಡಿಕೊಳ್ತೀನಿ. ಇಂತಹ ಹಠಗಳಿರಬೇಕು ಅಲ್ವಾ? ಹಠಗಳು ಹೇಗಿರಬೇಕು ಅಂದರೆ, ನನ್ನನ್ನು ಸಾಕಿ ಸಲಹಿದವರಿಗೆ ನಾನು ಸಂತೋಷ ನೆಮ್ಮದಿಯನ್ನು ಕೊಡ್ತೀನಪ್ಪ ಅನ್ನೋ ಹಠ ಇರಬೇಕು. ಅದನ್ನು ಬಿಟ್ಟು ನಾನು ಯೌವನದ ನನ್ನ ಕೆಟ್ಟ ಕೆಟ್ಟ ಬಯಕೆಗಳನ್ನು ಈಡೇರಿಸ್ಕೊಳ್ಳೋ ಚಟ ಇರಬಾರ್ದು. ಹಠ ಬೇರೆ, ಚಟ ಬೇರೆ. ಹಠಗಳು ದಾರಿ ತಪ್ಪಿಬಿಟ್ರೆ ಚಟಗಳಾಗುತ್ತವೆ. ಚಟಗಳನ್ನು ಅವಲಂಬಿಸಿದ್ರೆ ಚಟ್ಟ ಅಲ್ವಾ? ಹಾಗಾಗಿ ನಮ್ಮ ಉಪನಿಷತ್ತು ಹೇಳುತ್ತೆ, ನಿನಗೆ ಸಿಕ್ಕಿರುವ ಈ ಬದುಕು, ಮನುಷ್ಯ ಜನ್ಮದ ಈ ಬದುಕಿದೆಯಲ್ಲ, ಚೆನ್ನಾಗಿ ಬದುಕು ಅಲ್ವಾ? ಏನು ಕೊರತೆನಪ್ಪ ನಿನಗೆ? ಭಗವಂತ ನೀನು ಈ ತಾಯಿ ಹೊಟ್ಟೆಯಿಂದ ಆಚೆಗೆ ಬಂದು ನೀನೊಬ್ಬ ಮನುಷ್ಯ ಜನ್ಮನಾಗಿ ನಿನ್ನ ಅಸ್ತಿತ್ವವನ್ನು ಕಾಣುವಷ್ಟೊತ್ತಿಗೆ, ಅಥವಾ ನೀನು ಬರೋಕ್ಕಿಂತ ಮುಂಚೆ ಭಗವಂತ ಎಲ್ಲ ಮಾಡಿಟ್ಟಿದ್ದಾನೆ. ಉಸಿರಾಡ್ಲಿಕ್ಕೆ ಗಾಳಿ ಇದೆ, ನೋಡ್ಲಿಕ್ಕೆ ಒಳ್ಳೊಳ್ಳೆ ಪ್ರಕೃತಿ ಇದೆ ಅಲ್ವಾ? ತಿನ್ಲಿಕ್ಕೆ ಆಹಾರ ಇದೆ, ಉಡ್ಲಿಕ್ಕೆ ಬಟ್ಟೆ ಇದೆ, ಎಲ್ಲ ಮಾಡಿಟ್ಟಿದ್ದಾನೆ. ಆದರೆ ಅದನ್ನು ಮೀರಿ ಇನ್ನೇನೋ ಬೇಕು ಅನ್ನೋದಿದೆಯಲ್ಲ, ಇದು ಇಂದ್ರಿಯ ಬಯಕೆಗಳು. ಅದು ಕೆಲವೊಮ್ಮೆ ಸರಿ, ಕೆಲವೊಮ್ಮೆ ತಪ್ಪು. ಅದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಲ್ವಾ? ಹಾಗಾಗಿ ನೀವು ಈ ಸಮಯದಲ್ಲಿ ಏನಾದರೂ ಕಷ್ಟದಲ್ಲಿರಿ, ನಿಮ್ಮ ಮನೆಯಲ್ಲಿ ಏನೋ ಕಷ್ಟ ಇದೆ, ಪಾಪ ಕಾರ್ಯಕ್ರಮವನ್ನು ನೋಡ್ತಿರೋ ನೀವೆಲ್ಲರೂ ಕೂಡ ಕೆಲವೊಬ್ಬರಿಗೆ ತುಂಬ ಸಮಯದಿಂದ ಈ ಅಧ್ಯಾತ್ಮ ದಾರಿಯಲ್ಲಿದ್ದು ಏನು ಕಷ್ಟಗಳಿದ್ರೂ ಇಲ್ಲಪ್ಪ ಭಗವಂತ ಕೊಡ್ತಾ ಇದ್ದಾನೆ. ಈಶ್ವರ ನಮ್ಮ ಹೃದಯದಲ್ಲಿ, ನಮ್ಮ ಬದುಕಿನ ಒಳಗಡೆ ಕರ್ಮದ ಚೀಲವನ್ನು ಬಿಟ್ಟಿದ್ದಾನೆ. ಅದನ್ನು ಸವಿಸಲೇಬೇಕು, ಬೇರೆ ದಾರಿ ಇಲ್ಲ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಹಿಂದೆ ಮಾಡಿಬಿಟ್ಟಿದ್ದೀವಿ, ತಿಳಿಯದೋ ಮಾಡಿಬಿಟ್ಟಿದ್ದೀವಿ, ನಾವೇ ಅನುಭವಿಸ್ಬೇಕು. ಏನು ಬಂದರೂ ಕೂಡ ಅದು ನಮ್ಮ ಕರ್ಮದಲ್ಲಿ ನಮ್ಮ ಪಾಲಿಗೆ ಇದ್ದದೇ ಬಂದಿದೆ. ಇಲ್ಲದೆ ಅವರ ಕರ್ಮ ನಾನು ಅನುಭವಿಸ್ತಾ ಇಲ್ಲ, ಅಥವಾ ನನ್ನ ಕರ್ಮ ಅವರು ಅನುಭವಿಸ್ಲಿಕ್ಕಾಗಲ್ಲ. ನಾನೇನು ಅನುಭವಿಸ್ತಾ ಇದ್ದೀನೋ ಅದು ನನ್ನದೇ ಕರ್ಮ. ಹೀಗೆ ಆಧ್ಯಾತ್ಮಿಕ ಪುರುಷ ತಿಳಿದು ಬದುಕ್ತಾನೆ. ಈ ಆಧ್ಯಾತ್ಮಿಕತೆ ಅಥವಾ ಕರ್ಮದ ಆಳ ಅಗಲದ ಅರಿವಿಲ್ಲದೆ ಹೋದರೆ, ಕರ್ಮಜ್ಞಾನದ ಕುರಿತು ತಿಳುವಳಿಕೆ ಇಲ್ಲದೆ ಹೋದರೆ, ಅಯ್ಯೋ ಈ ಜಗತ್ತಲ್ಲಿ ನನಗಿಂತ ದುಃಖ ಅಥವಾ ನನಗಿಂತ ಕಷ್ಟ ಯಾರಿಗೂ ಇಲ್ಲಪ್ಪ, ಭಗವಂತ ನನ್ನೊಬ್ಬನ ಮೇಲೆ ಮಾತ್ರ ಇಷ್ಟೊಂದು ಕೋಪಗೊಂಡಿದ್ದಾನೆ, ಅಥವಾ ನನಗೆ ಕೊಡಬಾರದ ಕಷ್ಟಗಳನ್ನು ಕೊಡುತ್ತಿದ್ದಾನೆ ಅಂತ ಭಾವಿಸೋದು ಇಲ್ಲ. ಎಲ್ಲವೂ ನಮ್ಮ ಪಾಲಿಗೆ ಇದ್ದದ್ದನ್ನೇ ನಾವು ಅನುಭವಿಸ್ತಾ ಇದ್ದೀವಿ. ಯಾರು ಯಾರ ಮನೆ ಅನ್ನವನ್ನು ತಿಂತಾ ಇಲ್ಲ, ಯಾರು ಯಾರ ಮನೆ ಅನ್ನವನ್ನು ಕದೀತಾ ಇಲ್ಲ. ಅವನ ಪಾಲಿನದ್ದೇನೋ ಅವನು ಅದನ್ನು ತಗೊಳ್ತಾ ಇದ್ದಾನೆ. ಹಾಗಂತ ನಾನು ಇನ್ನೊಬ್ಬರು ಮನೆ ಅನ್ನ ಕದ್ದುಬಿಟ್ಟು ನನ್ನ ಪಾಲಿಗಿತ್ತು ತಗೊಂಡೆ ಅನ್ನೋಕ್ಕಾಗಲ್ಲ. ಈ ನಡುವೆ ನಾವು ಧರ್ಮ ಕರ್ಮಗಳ ಅರಿವನ್ನಿಟ್ಟುಕೊಂಡು ಬದುಕಬೇಕು ಅಲ್ವಾ? ಕಳ್ಳತನ ಮಾಡಿರೋನು ಅಯ್ಯೋ ಬಿಡಿ ಸರ್, ಅವನಿಗೇನೋ ಒಂದು ಋಣ ಇತ್ತು ತಾಂಡೋದ ಅಂತ ಹೇಳಲಿಕ್ಕೆ ಆಗಲ್ವಲ್ಲ. ನಮ್ಮ ಕರ್ಮಗಳನ್ನು ಸವಿಸುವ ನಡುವೆ ಧರ್ಮಕರ್ಮಗಳು ಅಂತ ಇದ್ದಾವೆ, ಅದನ್ನು ಅರಿತು ಬದುಕುವುದು ಬಹಳ ಮುಖ್ಯ. ಇದು ನಮ್ಮ ಉಪನಿಷತ್ತು ಹೇಳುತ್ತೆ, ನಿಮ್ಮ ಬದುಕನ್ನು ಚೆನ್ನಾಗಿ ಬದುಕು, 100 ವರ್ಷ ಬದುಕು, ಸಾಧ್ಯವಾದರೆ 100ಕ್ಕಿಂತ ಜಾಸ್ತಿ ಬದುಕು, ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಬದುಕು, ಒಳ್ಳೆ ಮಾತಾಡ್ತಾ ಬದುಕು, ಒಳ್ಳೆಯದನ್ನು ನೋಡ್ತಾ ಬದುಕು, ಒಳ್ಳೆಯದನ್ನು ಸವಿತಾ ಕಾಣ್ತಾ ಅನುಭವಿಸ್ತಾ ಬದುಕು. ಭಗವಂತ ಅದಕ್ಕೆ ನಿನ್ನನ್ನು ಇಷ್ಟು ಸುಂದರವಾದ ಜಗತ್ತಲ್ಲಿ ಬಿಟ್ಟಿದ್ದಾನೆ. ನಾನು ಅನುಭವಿಸುವ ಬದಲು ಒಳ್ಳೆಯದು ಅನುಭವಿಸ್ಲಿಕ್ಕೆ ಎಷ್ಟೊಂದಿದೆ. ನಾನು ಬರೀ ಕೂಡಿಡು ಏನು ಓದ್ಕೊಂಡು ಹೋಗ್ತೀವ? ಹಾಗಂತ ಕೂಡಿಡೋದು ತಪ್ಪ. ಸಂಸಾರ ಅಂದರೆ ವ್ಯಾವಹಾರಿಕ ಜೀವನ, ಏನೂ ಮಾಡಲಿಕ್ಕಾಗಲ್ಲ. ನಮ್ಮಪ್ಪ ನನಗೇನು ಮಾಡಿಲ್ಲ ಅಂತ ಮಗನೇ ಬೈತಾನೆ, ನಮ್ಮಮ್ಮ ನಮಗೇನು ಮಾಡಲಿಲ್ಲ ಅಂತ ಮಕ್ಕಳೇ ಬೈತಾರೆ. ಅವರಿಗೋಸ್ಕರ ಅಲ್ಪ ಸ್ವಲ್ಪ ತಂದೆ ತಾಯಿಗಳು ಜವಾಬ್ದಾರಿ, ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಬಚ್ಚಿಡೋದು, ಸ್ವಲ್ಪ ಕೂಡಿಡೋದು ಸರಿ. ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ದುಡಿಯೋದು, ಆದರೆ ಮನೇಲಿ ನೆಮ್ಮದಿಯಾಗಿ ಕೂತು ಊಟ ಮಾಡೋಂಗಿಲ್ಲ, ಹೆಂಡತಿ ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡೋಂಗಿಲ್ಲ, ಅಥವಾ ಗಂಡನ ಜೊತೆ ಕೂತು ಒಂದೆರಡು ಒಳ್ಳೆ ಮಾತಾಡೋಂಗಿಲ್ಲ, ಅಜ್ಜಿ ತಾತ ಅತ್ತೆ ಮಾವ ಅಪ್ಪ ಅಮ್ಮ
ಅಯ್ಯೋ ಇಲ್ಲ, ಮೊದಲು ದುಡಿಯೋಣ, ಆಮೇಲೆ ಕೂತೆಲ್ಲ ಮಾತಾಡೋಣ, ಆಮೇಲೆ ಅನ್ನೋ ದಿನವನ್ನು ಯಾರು ಬಲ್ಲರು, ನಾಳೆಯನ್ನು ಯಾರು ಬಲ್ಲರು? ಹಾಗಾಗಿ ಬೇಡ್ರಪ್ಪ, ಈ ದಿನ ನಿಮ್ಮ ಪಾಲಿಗೆ ಸಿಕ್ಕಿರುವ ಭಾಗ್ಯ, ಈ ದಿನ, ಈ ಸಮಯ, ಯಾರಿಗೆ ಗೊತ್ತು ನಾಳೆ, ಯಾರಿಗೆ ಗೊತ್ತು ನಾಡಿದ್ದು? ಈ ಸಮಯವನ್ನು ಚೆನ್ನಾಗಿ ಬದುಕಿ. ನನಗೆ ನಂಬಿಕೆ ಇದೆ, ಈ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ ಹಾಗೂ ನೀವೊಂದು ಅತ್ಯುತ್ತಮ ಆಯ್ಕೆಯನ್ನು ಮಾಡಿದ್ದೀರಿ. ಸ್ವಯಂ ನಿಮ್ಮನ್ನು ನೀವು ತುಂಬ ಜ್ಞಾನದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಇದು ಬಹಳ ಮುಖ್ಯವಾದ ಸಂದೇಶ ಆಯಿತಾ. ಚೆನ್ನಾಗಿ ಬದುಕಬೇಕು, ಯಾರಿಗೂ ಕೆಡುಕು ಮಾಡಬೇಡಿ, ಯಾರನ್ನೂ ಹೀಯಾಳಿಸಬೇಡಿ. ಕೆಲವೊಬ್ಬರು ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು, ಕೆಲವೊಬ್ಬರು ನೋಡ್ಲಿಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು. ಭಗವಂತ ಅವರವರ ಪಾಲಿಗೆ ಏನು ಕೊಡಬೇಕೋ ಅಥವಾ ಕರ್ಮಗಳ ದೃಷ್ಟಿಕೋನದಲ್ಲಿ ಕರ್ಮಗಳ ಅನುಸಾರ ಅವರವರಿಗೆ ಏನು ಸಿಗಬೇಕು ಸಿಕ್ಕಿದೆ. ಇವತ್ತು ನಿನ್ನ ಕರ್ಮದಲ್ಲಿ ಇವತ್ತು ಏನು ನಿನ್ನ ದಿನಗಳು ನಡೀತಾ ಇದ್ದಾವೆ, ತುಂಬ ಒಳ್ಳೆ ದಿನಗಳು, ಮುಟ್ಟಿದ್ದೆಲ್ಲ ಚಿನ್ನ ನಡೀತಾ ಇರ್ಬೋದು. ಆದರೆ ನಾಳೆ ಹೀಗೆ ಇರುವುದಿಲ್ಲ. ನಾಳೆ ಚಿನ್ನ ಮುಟ್ಟಿದ್ರೂ ಮಣ್ಣಾಗುವ ದಿನ ಬರ್ಬೋದು. ನಾಳೆ ಯಾವುದೂ ನಿನ್ನ ಕೈ ಹಿಡಿದೇ ಇರೋ ದಿನ ಬರ್ಬೋದು. ಯಾರೂ ನಿನ್ನನ್ನು ಮಾತಾಡಿಸದೇ ಇರೋ ದಿನ ಬರ್ಬೋದು. ಹಾಗಾಗಿ ಈ ದಿನ ನನ್ನ ಕೈ ನಡೀತಾ ಇದೆ ಅಂದುಕೊಂಡು ದುರ್ಬಲರ ಮೇಲೆ ಅಥವಾ ಶಕ್ತಿ ಇಲ್ಲದವರ ಮೇಲೆ ನಾನು ದೌರ್ಜನ್ಯ ಮಾಡಬಾರ್ದು. ಕರ್ಮ ಸಂಜೆಗೆ ಒಂಥರ ಇದ್ದರೆ ಬೆಳಗ್ಗೆ ಒಂಥರ. ಬೆಳಗ್ಗೆ ಗೆಲುವು, ಸಂಜೆ ಸೋಲು. ಬೆಳಗ್ಗೆ ಜೈಕಾರ, ಸಂಜೆ ಎಲ್ಲರೂ ನಿನ್ನನ್ನು ಬೈತಾ ಇರ್ತಾರೆ. ಹಾಗಾಗಿ ಇದು ಬದಲಾಗ್ತಾ ಇರುತ್ತೆ. ಯಾರೂ ಇದ್ದಲ್ಲೇ ಇರುವುದಿಲ್ಲ. ಯಾರಿಗೂ ಯಶಸ್ಸು ಶಾಶ್ವತವಲ್ಲ, ಯಾರಿಗೂ ಜೈಕಾರಗಳು ಶಾಶ್ವತವಲ್ಲ. ಇವು ಬದಲಾಗ್ತವೆ. ಹಾಗಾಗಿ ಜೈಕಾರದ ಸಮಯದಲ್ಲಿ ಮೆರಿಬೇಡಿ. ಯಾಕೆ? ಆ ಜೈಕಾರಗಳು ನಿನಗಲ್ಲ, ನಿನ್ನ ಯಶಸ್ಸಿಗೆ ಅಲ್ವಾ? ಹಾಗೆಯೇ ಬೈಗುಳಗಳು, ತಿರಸ್ಕಾರಗಳು ನಿನ್ಗಲ್ಲ, ನಿನ್ನ ಸೋಲಿಗೆ. ಜನರು ಕೈ ಚಾಚುವುದು ನಿನ್ನ ಪರಿಸ್ಥಿತಿಯೊಂದಿಗೆ ಹೊರತು ನಿನ್ನೊಂದಿಗಲ್ಲ. ಈ ದಿನ ನಿಮಗೆ ಭಗವಂತ ಒಳ್ಳೆ ಅನುಗ್ರಹ ಮಾಡಿದ್ದಾನೆ. ಇವತ್ತು ನಿಮ್ಮ ಬದುಕು ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಅಪರಿಚಿತರೆಲ್ಲ ಬಂದು ನಿನ್ನನ್ನು ಮಾತಾಡಿಸ್ತಾ ಇದ್ದಾರೆ. ಭ್ರಮೇಲಿ ಬದುಕಬೇಡ. ಎಲ್ಲರೂ ನಿನ್ನೊಂದಿಗೆ ಬರ್ತಾ ಇರೋದು ನಿನ್ನ ಪರಿಸ್ಥಿತಿಯನ್ನು ನೋಡಿ, ನಿನ್ನ ಗೆಲುವನ್ನು ಅವರು ಶೇಕ್ ಹ್ಯಾಂಡ್ ಮಾಡ್ತಿದ್ದಾರೆ ಹೊರತು ನಿನಗಲ್ಲ. ನಿನ್ನ ಸೋಲನ್ನು ಅವರು ತಿರಸ್ಕರಿಸ್ತಾ ಇದ್ದಾರೆ. ನಿನ್ನ ಸೋಲಿನ ಕಾರಣಕ್ಕಾಗಿ ನಿನ್ನನ್ನು ದೂರ ಇಡ್ತಾ ಇದ್ದಾರೆ ಹೊರತು ನಿನ್ನನ್ನು ದೂರ ಇಡ್ತಾ ಇಲ್ಲ. ನಿನಗೆ ನಿನ್ನದೇ ಆದ ಬೆಲೆ ಇದ್ದೇ ಇದೆ. ಹಾಗಾಗಿ ನಾವು ಕೂಡ ಈ ಬದುಕನ್ನು ಹಾಗೆ ಅರಿತು ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ನೀವೆಲ್ಲರೂ ನಿಮ್ಮ ಬದುಕನ್ನು ಚೆನ್ನಾಗಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗಂಡ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚೆನ್ನಾಗಿ ಬದುಕುವಂತಾಗಲಿ. ಪೂರ್ಣ ಆಯಸ್ಸನ್ನು ಕಳೀರಿ. ಭಗವಂತ ನಿಮ್ಮ ಪಾಲಿಗೆ ಎಷ್ಟು ಆಯಸ್ಸನ್ನು ಕೊಟ್ಟಿದ್ದಾನೋ ಅದು ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಆದರೆ ಇಲ್ಲಪ್ಪ, ದೇವರು ನನ್ನನ್ನು ಚೆನ್ನಾಗಿ ಬದುಕಿಸುತ್ತಾನೆ ಅನ್ನುವ ಭರವಸೆಯಿಂದ ಬದುಕೋಣ. ನಾಳೆ ಬೆಳಿಗ್ಗೆ ಏನೋ ಯಾರು ಬಲ್ಲರು? ಎಲ್ಲರೂ ಚೆನ್ನಾಗಿ ಬದುಕಬೇಕು ಅಲ್ವಾ? ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಮನಸ್ತಾಪಗಳಿಲ್ಲದೆ ಬದುಕಿ, ಚೆನ್ನಾಗಿ ಬದುಕಿ. ಸಾಧ್ಯ ಇಲ್ವಾ? ಸಾಧ್ಯ ಇದೆ. ಮನಸ್ಸು ಮಾಡಿ ಖಂಡಿತ ಸಾಧ್ಯ ಇದೆ. ಕೆಲವೊಮ್ಮೆ ಮನಸ್ಸು ಕೆಟ್ಟಾಗ ಸ್ವಂತ ತಂದೆ ತಾಯಿಗಳು ಬೇಸರ ಆಗಿಬಿಡ್ತಾರೆ. ಮನಸ್ಸು ಕೆಟ್ಟಾಗ ಕಟ್ಕೊಂಡು ಹೆಂಡತಿನೂ ಬೇಸರ ಆಗಿಬಿಡ್ತಾರೆ. ಮನಸ್ಸು ಕೆಟ್ಟಾಗ ಗಂಡನೂ ಬೇಸರ, ಮಕ್ಕಳು ಬೇಸರ, ಕೆಲಸವೂ ಬೇಸರ, ಲೋಕವೇ ಬೇಸರ, ಜೀವನವೇ ಬೇಸರವಾಗಿಬಿಡುತ್ತೆ. ಆದರೆ ಆ ಬೇಸರದ ಸಮಯದಲ್ಲಿ ಸ್ವಲ್ಪ ಆ ಬೇಸರವನ್ನು ಬದಿಗಿಟ್ಟು ವಾಸ್ತವವನ್ನು ಯೋಚನೆ ಮಾಡಿ, ಈ ಬೇಸರ ಜೀವನದಲ್ಲಿ ಮೊದಲ ಬೇಸರವೇ? ಇಲ್ಲ, ಈ ಮುಂಚೆ ಎಷ್ಟು ಬೇಸರಗಳನ್ನು ನೋಡಿಕೊಂಡು ಬಂದಿದ್ದೀರಿ? ಮತ್ತು ಈ ಸಂತೋಷ ಜೀವನದ ಮೊದಲ ಸಂತೋಷವೇ? ಇಲ್ಲ, ಎಷ್ಟು ಸಂತೋಷಗಳು ಬಂದೋ ಹೋದೋ ಲೆಕ್ಕವೇ ಇಲ್ಲ. ಹಾಗಾದರೆ ಅದು ಯಾವ ಖಾತ್ರಿಯ ಮೇಲೆ ಸಂತೋಷ ಬಂದಾಗ ನಾನು ಅಹಂಕಾರ ಪಡಬೇಕು? ಈ ಹಿಂದೆ ಬಂದ ಸಂತೋಷಗಳು ನನ್ನ ಬಳಿ ಉಳಿಲಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಲ್ವಾ? ಅಥವಾ ಈ ಹಿಂದೆ ಬಂದ ದುಃಖಗಳು ನನ್ನ ಬಳಿ ಉಳಿಲಿಲ್ಲ ಅನ್ನೋ ಸತ್ಯ ಗೊತ್ತು. ಕಾಲ ಎಲ್ಲವನ್ನು ಮರೆಸುತ್ತೆ. ಹಾಗಾಗಿ ಈ ಬದುಕನ್ನು ಹಾಗೆ ತಿಳಿದು ಬದುಕೋದು ಬಹಳ ಮುಖ್ಯ. ಅದಕ್ಕೆ ನಮ್ಮ ಉಪನಿಷತ್ತು ಹೇಳೋದು, ಈ ಬ್ರಹ್ಮಾಂಡ ಅಥವಾ ಬ್ರಹ್ಮನ ಸೃಷ್ಟಿಯಾದ ಈ ಬ್ರಹ್ಮಾಂಡ ಪೂರ್ಣವಾಗಿದೆ, ಅದರಲ್ಲಿ ಯಾವ ಲೋಪವೂ ಇಲ್ಲ. ಮೇಲ್ನೋಟಕ್ಕೆ ನಮಗೆ ಅಯ್ಯೋ ಇಲ್ಲಿ ಯಾರೂ ಪರಿಪೂರ್ಣರಲ್ಲ,
ಎಲ್ಲರೂ ಪರಿಪೂರ್ಣತೆಯೆಡೆಗೆ ಹೋಗ್ತಾ ಇದ್ದಾರೆ. ತಪ್ಪು ಮಾಡ್ತಾರೆ, ತಿದ್ದುಕೊಳ್ತಾರೆ, ಹೋಗ್ತಾರೆ. ಅಲ್ಲಿ ಮತ್ತೆ ತಪ್ಪು ಮಾಡ್ತಾರೆ, ತಿದ್ದುಕೊಳ್ತಾರೆ, ಹೋಗ್ತಾರೆ. ಹೀಗೆ ತಪ್ಪು ಮಾಡೋದು, ತಿದ್ದುಕೊಳ್ಳೋದು, ತಪ್ಪು ಮಾಡೋದು, ತಿದ್ದುಕೊಳ್ಳೋದು. ಅದಕ್ಕೆ ಉಪನಿಷತ್ತಲ್ಲಿ, ಈಶಾವಾಸ್ಯ ಉಪನಿಷತ್ತಲ್ಲಿ ಪೂರ್ಣಮಿದಂ ಪೂರ್ಣ ಮುದಚ್ಯತೆ ಅಂತ, ಪೂರ್ಣಮದಂ ಪೂರ್ಣಮಿದಂ, ಅದೂ ಪೂರ್ಣ, ಇದೂ ಪೂರ್ಣ, ಪೂರ್ಣದಿಂದ ಪೂರ್ಣ ಬಂದಿದೆ. ಪೂರ್ಣ ಅಂದರೆ ಬ್ರಹ್ಮನನ್ನು ಇಲ್ಲಿ ಪೂರ್ಣ ಅಂತ ಕರೀತಾ ಇದೆ. ಅವನಲ್ಲಿ ಏನೂ ದೋಷ ಇಲ್ಲ. ಅವನಿಂದ ಸೃಷ್ಟಿಯಾದ ಈ ಸೃಷ್ಟಿಯಲ್ಲೂ ಈ ಬ್ರಹ್ಮಾಂಡದಲ್ಲೂ ಏನೂ ದೋಷವಿಲ್ಲ. ಆದರೂ ಈ ಮನುಷ್ಯರು ಯಾಕೆ ಇಷ್ಟು ನರಳುತ್ತಾ ಇದ್ದಾರೆ? ಅಲ್ಲಿ ಎಲ್ಲಿ ಪೂರ್ಣತೆ ಇರುತ್ತೋ ಅಲ್ಲಿ ನರಳಾಟ ಇರುವುದಿಲ್ಲ ಅಲ್ವಾ? ಮತ್ತು ಈ ಮನುಷ್ಯರು ಯಾಕೆ ಇಷ್ಟು ನರಳುತ್ತಾ ಇದ್ದಾರೆ? ನಮಗೆ ಹಾಗೆ ಕಾಣುತ್ತೆ ಅಷ್ಟೇ. ನರಳಾಟಗಳು ಆ ಜೀವಿಯ ಕರ್ಮದ ದೃಷ್ಟಿಕೋನದಿಂದ ಅಥವಾ ಕರ್ಮದ ಆಧಾರದ ಮೇಲೆ ಬಂದದ್ದೇ ಹೊರತು ಒಟ್ಟಾರೆ ಬ್ರಹ್ಮಾಂಡ ಸ್ವಯಂ ಪೂರ್ಣವಾಗಿದೆ. ಬ್ರಹ್ಮ ಪೂರ್ಣವಾಗಿದ್ದಾನೆ. ಬ್ರಹ್ಮನಿಂದ ಬಂದ ಈ ಬ್ರಹ್ಮಾಂಡವೂ ಪೂರ್ಣವಾಗೇ ಇದೆ. ನೋಡುವ ದೃಷ್ಟಿಕೋನ ಬದಲಾಗಬೇಕು. ದೃಷ್ಟಿಕೋನ ಬದಲಾಗದ ಹೊರತು ಸೃಷ್ಟಿ ದೋಷಪೂರಿತವಾಗಿಯೇ ನಮಗೆ ಕಾಣುತ್ತೆ. ಅಯ್ಯೋ, ಅವನು ನೋವಿನಲ್ಲಿದ್ದಾನೆ. ಅವನು ನೋವಿನಲ್ಲಿಲ್ಲ. ಅವನಿಗೆ ಬಂದು ಒದಗಿದ ಪರಿಸ್ಥಿತಿಗಳ ಆಧಾರದ ಮೇಲೆ ಅವನು ಭಾವಿಸಿದ್ದಾನೆ ನನಗೆ ನೋವು ಬಂದಿದೆ, ಅಥವಾ ನಾವು ನೋಡೋರು ಅಂದುಕೊಳ್ತಾ ಇದ್ದೀವಿ ಅವನಿಗೆ ನೋವು ಬಂದಿದೆ. ಯಾಕಂದರೆ ಸಾವನ್ನು ಮನುಷ್ಯ ನೋವು ಅಂತ ಭಾವಿಸ್ತಾನೆ. ಆದರೆ ಸಾವು ಪ್ರಕೃತಿಯ ಸಹಜವಾದ, ಹುಟ್ಟು ಹೇಗೋ ಸಾವು ಹಾಗೆ. ಆದರೆ ಮನುಷ್ಯನಿಗೆ ಹುಟ್ಟು ಆನಂದ, ಸಾವು ದುಃಖ ಯಾಕೆ? ಅದು ಮನುಷ್ಯನ ಆಸೆ ಅಥವಾ ಮನುಷ್ಯನ ಬದುಕುವ ಆಸೆ ಅಥವಾ ಮನುಷ್ಯನ ಆಲೋಚನೆಗಳ ಮೇಲೆ ಸಾವನ್ನು ದುಃಖ ಅಂತಲೇ ಜನನವನ್ನು ಸ್ವೀಟ್ ಹಂಚಿ ಸಂಭ್ರಮಿಸ್ತಾನೆ. ಸಾವು ಕೂಡ ಜನನದಷ್ಟೇ ಪ್ರಮುಖವಾದ ವಿಚಾರ. ಆದರೆ ಜನನ ಕೊಟ್ಟಷ್ಟು ಸಂತೋಷವನ್ನು ಸಾವು ಕೊಡಲ್ಲ. ನಮ್ಮ ಅಜ್ಞಾನಗಳ ಕಾರಣಕ್ಕಾಗಿ ನಮಗೆ ದೋಷಗಳು ಕಾಣ್ತಾ ಇದ್ದಾವೆ. ಆದರೆ ಲೋಕದಲ್ಲಿ ಯಾವ ದೋಷವೂ ಇಲ್ಲ ಅಂತ. ಹೀಗೆ ನಮ್ಮ ಒಳಗಿನ ಕಣ್ಣನ್ನು ತೆರೀತಾ ಹೋಗಬೇಕು. ಹೌದು, ಗಂಡನಲ್ಲಿ ಯಾವ ದೋಷ, ಹೆಂಡತಿಯಲ್ಲಿ ಯಾವ ದೋಷ, ಸಂಸಾರದಲ್ಲಿ ಯಾವ ದೋಷ, ನಮ್ಮ ಕಣ್ಣಿಗೆ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಎಲ್ಲರೂ